ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಸಂಭ್ರಮವನ್ನು ತುಂಬ ಸಂತೋಷ ತರುವಂಥ ಕಾರ್ಯಕ್ರಮ ಆಗಿದೆ. ಬಾಬಾ ಸಾಹೇಬರನ್ನ ಅರಿತುಕೊಳ್ತಕ್ಕಂಥ ಕೆಲಸ ಹಿಂದಿಗಿಂತಲೂ ಇಂದು ಬಹಳ ಅವಶ್ಯಕತೆ ಇದೆ. ಅಂಬೇಡ್ಕರ್ ಇರುವಂತಹ ಪ್ರಶ್ನಾ ಮನೋಭಾವವನ್ನು ಕೂಡ ಇವತ್ತಿಗೆ ಯುವಕರು ಇಟ್ಕೊಳ್ಬೇಕು. ಸೊ ಕಲಬುರಗಿಯಲ್ಲಿ ನಿಜವಾಗಿ ಹಬ್ಬದ ವಾತಾವರಣ ಇದೆ ಇವತ್ತು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಹಿರಾಪುರ ಕ್ರಾಸ್ನಲ್ಲಿ ಕಳೆದ 4 ದಿನಗಳಿಂದ ಅತ್ಯಂತ ವಿಜೃಂಭಣೆ ಮತ್ತು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಭಾರತದ ಅಖಂಡತೆಗೆ ಭದ್ರ ಬುನಾದಿ ಯಾರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯುವಕರಿದ್ದಾರೆ, ನೇರವಾಗಿ ಹೃದಯದಿಂದ ಬಂದ ಮಾತುಗಳು ಯುವಜನತೆಯ ಹೃದಯಕ್ಕೆ ಮುಟ್ಟಿದಾಗ ಯುವ ಪ್ರಜ್ಞೆಯನ್ನು ದೇಶದಲ್ಲಿ ಕಂಡುಕೊಂಡಿತು ಅಂತಂದ್ರೆ ಭ್ರಷ್ಟಾಚಾರಿಗಳಿಗೆ ಈ ದೇಶದಲ್ಲಿ ಉಳಿಗಾಲ ಇಲ್ಲ ಅನ್ನೋದಕ್ಕೆ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅನ್ನುವಂಥ ಮಾತನ್ನು ಆತ್ಮೀಯ ನಾಡಿನ ಜನತೆಗೆ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಆರ್ಥಿಕವಾದಂಥ ಶುಭಾಶಯಗಳನ್ನು ಹೇಳುತ್ತಾ ಕಲಬುರಗಿ ನಗರದಲ್ಲಿ ಐತಿಹಾಸಿಕವಾಗಿರತಕ್ಕಂಥ ವಿಶ್ವರತ್ನ ವಿಶ್ವಭೂಷಣ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಿರಾಪುರ ವೃತ್ತದಲ್ಲಿ ಸುಮಾರು 5 ದಿನಗಳಿಂದ ಈ ಕಾರ್ಯಕ್ರಮವನ್ನು ವಿವಿಧ ಉಪನ್ಯಾಸಕರನ್ನ, ಸಂಘಟಕರನ್ನ, ಸಾಹಿತಿಗಳನ್ನ ಮತ್ತು ಹಿರಿಯ ಚಿತ್ರ ನಟರನ್ನ ಮತ್ತು ಹೋರಾಟಗಾರರನ್ನ, ಪ್ರಗತಿಪರ ಚಿಂತಕರನ್ನ ಕರೆಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಈ ಸಾಲಿನಾಗಿ ನಾವುಗಳು ಅರಿವೇ ಅಂಬೇಡ್ಕರ್ 2026 ಅಂತ ತಿಳ್ಕೊಂಡು ಅರಿವು ಅಂಬೇಡ್ಕರ್ ಅಂತಕ್ಕಂಥ ಒಂದು ಹೆಸರಿನಡಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರನ್ನ ಅರಿತುಕೊಳ್ತಕ್ಕಂಥ ಕೆಲಸ ನಾವೆಲ್ಲರೂ ಹಿಂದಿಗಿಂತಲೂ ಇಂದು ಹೆಚ್ಚು ಪ್ರಸ್ತುತ ಮತ್ತು ಅನಿವಾರ್ಯ ಅಗತ್ಯತೆ ಇದೆ ಅಂತ ತಿಳ್ಕೊಂಡು ನಾವು ಈ ಸಾರಿ ಅರಿವು ಅಂಬೇಡ್ಕರ್ 2026 ಅಂತ ತಿಳ್ಕೊಂಡು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಾವುಗಳು ವಿಭಿನ್ನವಾಗಿ ಅಂದರೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಜನ್ಮದಿನ 11ನೇ ತಾರೀಕಿನಿಂದ ನಗರದಲ್ಲಿರ್ತಕ್ಕಂಥ ವಿವಿಧ ಕೊಳಚೆ ಪ್ರದೇಶದಲ್ಲಿ ಬಡ ಮಕ್ಕಳೇನಿದ್ದಾರೋ ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಮತ್ತು 12ನೇ ತಾರೀಕಿನ ದಿವಸ ಸುಮಾರು 135 ಜನರು ಸಹಿತ ತಮ್ಮ ಕಣ್ಣುಗಳನ್ನು ದಾನವನ್ನು ಮಾಡಿರ್ತಕ್ಕಂಥದ್ದು. ಇದ್ರ ಜೊತೆಗೇ ಮತ್ತು ನಗರದಲ್ಲಿರ್ತಕ್ಕಂಥ ಬಡ ಜನರಿಗೆ ಉಚಿತ ಕನ್ನಡಕಗಳನ್ನು ಸಹಿತ ಒಂದು ಆರೋಗ್ಯ ಇಲಾಖೆಯಿಂದ ಕೊಡಿಸಿರ್ತಕ್ಕಂಥದ್ದಿದೆ. ಒಟ್ಟಾರೆಯಾಗಿ ನಮ್ಮ ಕಾರ್ಯಕ್ರಮವು ಇದು ಹೆಂಗಾಗಿದೆ ಅಂತಂದರೆ ಇದರಲ್ಲಿ ಯಾವುದೇ ಥರದ DJ ಶಬ್ದಗಳಿಲ್ಲ ಮತ್ತು DJ ಮೆರವಣಿಗೆಗಳಿಲ್ಲ. ನಾವೆಲ್ಲರೂ ಸೇರಿ ಬಾಬಾ ಸಾಹೇಬರನ್ನ ಅರಿತುಕೊಳ್ತಕ್ಕಂಥ ಕೆಲಸ ಹಿಂದಿಗಿಂತಲೂ ಇಂದು ಬಹಳ ಅವಶ್ಯಕತೆ ಇದೆ. ಸಂವಿಧಾನವನ್ನ ಅರಿತುಕೊಳ್ತಕ್ಕಂಥ ಕೆಲಸ ಇದೆ. ಬಾಬಾ ಸಾಹೇಬರು ಮತ್ತು ಮಹಾಪುರುಷರನ್ನ ಅರಿತುಕೊಳ್ತಕ್ಕಂಥ ಕೆಲಸ ನಾವೆಲ್ಲರೂ ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ತಿಳ್ಕೊಂಡು ಈ ಸಾರಿ ಮೆರವಣಿಗೆ ಅಂಬೇಡ್ಕರ್ ಬದಲಾಗಿ ಬರವಣಿಗೆ ಅಂಬೇಡ್ಕರ್ ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಧನ್ಯವಾದಗಳು. ಜೈ ಭೀಮ್. ಕಲಬುರಗಿ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಸಂಭ್ರಮವನ್ನು ತುಂಬ ಸಂತೋಷ ತರುವಂಥ ಕಾರ್ಯಕ್ರಮ ಆಗಿದೆ. ಇಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಗಳನ್ನು ಕರ್ನಾಟಕ ರಾಜ್ಯದ ಪ್ರಚಾರ ಪ್ರಸಾರ ಮಾಡಿರ್ತಕ್ಕಂಥ ತಮಗೆಲ್ಲರೂ ಗೊತ್ತಿರತಕ್ಕಂಥ ವಿಷಯ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಇದೆ, ಅಣ್ಣ ಬಸವಣ್ಣನವರ ಮೂರ್ತಿ ಇದೆ, ಹಾಗೆ ಬುದ್ಧ ಮೂರ್ತಿ ಕೂಡ. ಆದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯ ಇದೊಂದು ವರ್ತ ಆಗುತ್ತೆ ಅಂತಕ್ಕಂಥದ್ದನ್ನು ಜನಪ್ರತಿನಿಧಿಗಳಿಗೆ ಮತ್ತು ಮಹಾಜನತೆಗೆ ಇದನ್ನು ನಾನು ಮನವಿ ಮಾಡ್ಕೋದ್ರ ಮುಖಾಂತರ ಅಥವಾ ಇದನ್ನು ಗಮನಕ್ಕೆ ತರೋದ್ರ ಮುಖಾಂತರ ನಾನು ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅಖಂಡತೆ. ಈ ಭಾರತದ ಅಖಂಡತೆಗೆ ಭದ್ರ ಬುನಾದಿ ಯಾರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಪ್ಪಟ ರಾಷ್ಟ್ರಪ್ರೇಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅದು ನಮ್ಮ ಜೀವನಕ್ಕೆ ಕ್ರಮಬದ್ಧವಾದುದು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತೇನೆ. ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಗಳನ್ನು ಸದಾಕಾಲ ಅದು ಎಲ್ಲರಿಗೂ ಬೇಕಾಗುವಂಥದ್ದು. ಅದಕ್ಕೆ ಇವತ್ತು ನಾವು ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರ ದಾರಿಯಲ್ಲಿ ನಡೀತಕ್ಕಂಥ ಕರ್ನಾಟಕದ ಮಹಾಜನತೆಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಜರಾಮರ ಅವ್ರ ತತ್ವ ಸಿದ್ಧಾಂತ, ಅವ್ರ ಕಾರ್ಯಸಾಧನೆಗಳು ನಮಗೆ ನಮ್ಮ ಮಾರ್ಗದರ್ಶನ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವ ಶುಭಾಶಯಗಳನ್ನು ತಮ್ಗೆಲ್ಲರಿಗೂ ತಿಳಿಸೋಕೆ ಬಯಸ್ತೇನೆ. ಭಕ್ತಿಯ ಶರಣಾರ್ಥಿಗಳು, ನಾವು ಬೆಳಗಾವಿ ಜಿಲ್ಲೆಯಿಂದ ಯಮಕನ್ಮರಡಿಯಿಂದ ಈಗ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮಕ್ಕೆ ದೂರದಿಂದ ಬಂದಿರೋದ್ರಿಂದ ಈ ಕಾರ್ಯಕ್ರಮವನ್ನು ನೋಡೋದ್ರಿಂದ ಬಹಳ ಸಡಗರ ಸಂಭ್ರಮಗಳು ಕೂಡ ಕಾಣಿಸಿಕೊಂಡು ಬರುವುದು ಬಹಳ ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನು ಈ ಕಲಬುರಗಿ ನಾಡಿನಲ್ಲಿ ನೋಡ್ತಾ ಇದ್ದೀವಿ. ಸುಮಾರು ಒಂದು 2-3 ಬಾರಿ ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೆ. ಪುನಃ ಮತ್ತೆ ವಿಚಾರ ಸಂಕಿರಣದ ಈ ಕಾರ್ಯಕ್ರಮಕ್ಕೆ ನಾವು ಎಚ್ ಎಸ್ ಅನುಪಮ ಅವರು
ಬಂತೇಜಿಯವರು, ಬಹಳಷ್ಟು ಸ್ವಾಮೀಜಿಗಳು, ಪ್ರಗತಿಪರರು ಕೂಡಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಗಳು ಆರಾಧನೆ ಆಗದೆ ಅವು ವಿಶ್ವಾಸಭರಿತವಾಗಿ ಎಲ್ಲರಲ್ಲಿ, ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸಲಿ. ಯುವಕರು ಇದೇ ರೀತಿಯಲ್ಲಿ ಜಾಗೃತ ಆಗುವ ಕಡೆಗೆ ಹೋಗಲಿ. ಅಂಬೇಡ್ಕರಲ್ಲಿರುವಂತಹ ಶಿಸ್ತು, ಜ್ಞಾನ, ವಿಚಾರಬದ್ಧತೆ, ಶಿಕ್ಷಣ, ದೇಶಪ್ರೇಮ ಈ ಲೆವುಗಳ ಜೊತೆಯಲ್ಲಿ ಜಾತಿಯನ್ನು ಖಂಡಿಸುವಂತಹ ಒಂದು ವ್ಯವಸ್ಥೆಯನ್ನು ಯುವಕರು ಇಟ್ಕೊಂಡ್ರೆ ಬಹಳ ಖುಷಿ ಬರ್ತದೆ. ಅಂಬೇಡ್ಕರ್ ಇಲ್ಲಿರುವಂತಹ ಪ್ರಶ್ನಾ ಮನೋಭಾವವನ್ನು ಕೂಡ ಇವತ್ತಿಗೆ ಯುವಕರು ಇಟ್ಕೊಳ್ಬೇಕು. ನಮ್ಮ ದೇಶದಲ್ಲಿ ಬರುವಂತಹ ನೋಟ್ ಬ್ಯಾನ್ ಆಗಿರ್ಬೋದು, ಬಹಳಷ್ಟು ಕಾಯ್ದೆ ಕಾನೂನುಗಳ ಬಗ್ಗೆ ಯುವಕರು ಮಾತಾಡ್ತಾ ಇಲ್ಲ. ಯುವಕರು ಯಾವಾಗ ಮಾತಾಡಲ್ಲ ಆವಾಗ ಜನನಾಯಕರಿಗೆ ಬೆಂಬಲ ಸಿಗ್ತದೆ. ಯುವಕರು ಮಾತಾಡ್ತಾ ಹೋದರೆ ಜನನಾಯಕರ ನೈತಿಕ ಮಟ್ಟ ಕುಸಿತ ಇದ್ದಾಗ ನಾವು ಪ್ರಶ್ನೆ ಮಾಡುವಂಥ ಹಕ್ಕನ್ನು ಯುವಕರು ತಗೊಳ್ಬೇಕು ಅನ್ನುವಂಥ ಒಂದು ವಿಶೇಷವಾದ ಅಂಬೇಡ್ಕರ್ ಜಯಂತಿಯನ್ನು ನಾವು ಹೇಳುತ್ತೇವೆ. ಇಲ್ಲಿ ಬಹಳಷ್ಟು ವಿಶೇಷವಾಗಿ ಕಾರ್ಯಕ್ರಮಗಳು ನೋಡ್ತಾ ಹೋದರೆ ಯುವಕರ ಜೊತೆಯಲ್ಲಿ ಯುವತಿಯರಿದ್ದಾರೆ ಹೊರತು ಇಲ್ಲಿ ಯಾರು ಆಫ್ಟರ್ 55 ಯಾರೂ ಇಲ್ಲ. ಹಾಗಾಗಿ ಬೆಳೀತಲೇ ವಿದ್ಯಾರ್ಥಿಗಳು ಇಲ್ಲದೇ ಇರುವಂತಹ ಕಾರ್ಯಕ್ರಮಕ್ಕೆ ನಾವು ಅನುಪಮ ಅಕ್ಕವ್ರು ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತಿರೋದು ಬಹಳ ಖುಷಿಯಾಗಿದೆ. ಯುವಕರಿದ್ದಾರೆ, ನೇರವಾಗಿ ಹೃದಯದಿಂದ ಬಂದ ಮಾತುಗಳು ಯುವಜನತೆಯ ಹೃದಯಕ್ಕೆ ಮುಟ್ಟಿದಾಗ ಯುವ ಪ್ರಜ್ಞೆಯನ್ನು ದೇಶದಲ್ಲಿ ಕಂಡುಕೊಂಡಿತು ಅಂತಂದರೆ ಭ್ರಷ್ಟಾಚಾರಿಗಳಿಗೆ ಈ ದೇಶದಲ್ಲಿ ಉಳಿಗಾಲ ಇಲ್ಲ ಅನ್ನೋದಕ್ಕೆ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅನ್ನೋಂಥ ಮಾತನ್ನು ಹೇಳ್ತೀವಿ. ಎಲ್ಲರಿಗೂ ಶರಣಾರ್ಥಿ. ಈ ಕಲಬುರಗಿಯಲ್ಲಿ ಇವತ್ತು ನೋಡಿದ್ರೆ ಇಲ್ಲಿ ನಿಜವಾಗಿ ಅಂಬೇಡ್ಕರ್ ಹಬ್ಬನೇ ನಡೀತಾ ಇದೆ ಅನ್ಸುತ್ತೆ. ಇಡೀ ನಗರ ಬಿಳಿ ಮತ್ತು ನೀಲಿ ಲೈಟ್ಗಳಲ್ಲಿ, ನೀಲಿ ಬಾವುಟಗಳಲ್ಲಿ ಸಿಂಗಾರಗೊಂಡು ಎಲ್ಲ ಕಡೆ ಫೋಟೋ ತೆಕ್ಕಂತ ಇದ್ದಾರೆ, ಬಂದು ಫೋಟೋ ತೆಗಿತಾ ಇದ್ದಾರೆ. ಮತ್ತು ಈ ಜಗತ್ ಸರ್ಕಲಲ್ಲಿ, ಅಂಬೇಡ್ಕರ್ ಸರ್ಕಲಲ್ಲಿ ಅಂಬೇಡ್ಕರ್ ಮತ್ತು ಬಸವಣ್ಣ ಅನ್ನುವ 2 ಜ್ಯೋತಿಗಳ ಮಧ್ಯೆ ಜನರೆಲ್ಲ ಓಡಾಡ್ತಾ ನಲಿದಾಡ್ತಾ ಇರೋದು ನೋಡಿದ್ರೆ ಇದು ನಿಜಕ್ಕೂ ಒಂಥರ ಹಬ್ಬ ಅಂತಲೇ ಅನ್ನಿಸ್ತಾ ಇದೆ. ಸೊ ಕಲಬುರಗಿಯಲ್ಲಿ ನಿಜವಾಗಿ ಹಬ್ಬದ ವಾತಾವರಣ ಇದೆ ಇವತ್ತು. ಈ ಸಂಭ್ರಮ ಇದನ್ನೆಲ್ಲ ನೋಡ್ತಾನೆ ಇದು ಬರೀ ಸಂಭ್ರಮಕ್ಕೆ ಅಷ್ಟೇ ಮುಗಿಬಾರ್ದು ಅನ್ನುವಂಥದ್ದು ನನ್ನಂಥವರ ಒಂದು ಕಳಕಳಿಯ ಮನವಿ. ಯಾಕೆಂದರೆ ಈ ಸಂಭ್ರಮದ ಜೊತೆಗೆ ನಮಗೆ ಜಾಗೃತಿ ತುಂಬ ಅಗತ್ಯ ಆಗಿದೆ. ಅದಕ್ಕೆ ಬಾಬಾ ಸಾಹೇಬರು ನಮಗೆ ಬುದ್ಧನ ತಂದುಕೊಟ್ಟಿದ್ದು. ಅಲ್ಲಿ ಕರುಣಾ ಇರಬೇಕು, ಮೈತ್ರಿ ಇರಬೇಕು. ಆದರೆ ಬರೀ ಧ್ಯಾನಸ್ಥರಾಗಿ ನಮ್ಮ ಒಳಗನ್ನು ನೋಡ್ಕೊಂಡ್ರೆ ಸಾಕಾಗಲ್ಲ. ಯಾಕೆಂದರೆ ದುಃಖ ಬರೀ ಒಳಗಷ್ಟೇ ಇಲ್ಲ, ನಮ್ಮ ಎದುರುಗಡೆನೂ ಸಹ ಇದೆ. ಮತ್ತು ಹೊರಗಡೆ ಇರುವ ದುಃಖ ಒಳಗಣ ದುಃಖದಷ್ಟೇ ಅಪಾರವಾಗಿ ಅಥವಾ ಅದಕ್ಕಿಂತ ಅಗಾಧವಾಗಿ ಇವತ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಯುದ್ಧ ನಡೀತಾ, ಆ ಯುದ್ಧ ಅನ್ನುವ ಹಿಂಸೆ ಅಥವಾ ಅಸಮಾನತೆಯ ಹಿಂಸೆ, ತಾರತಮ್ಯದ ಹಿಂಸೆ, ಇದೆಲ್ಲ ಒಂಥರ ಆದಿಮ ಕತ್ತಲಿಗೆ ಇಡೀ ಸಮಾಜವನ್ನು ದೂಡಿದೇನೋ ಅಂತ ಅನ್ನಿಸ್ತಾ ಇರುವಾಗ ಈ ಆದಿಮ ಕತ್ತಲಿಗೆ ಆದಿಮ ಜ್ಯೋತಿಯ ಬೆಳಕನ್ನೇ ನಾವು ಹುಡ್ಕೊಂಡು ಹೋಗಬೇಕಾಗುತ್ತೆ. ಅಂಥ ಒಂದು ಆದಿಮ ಜ್ಯೋತಿ ಬುದ್ಧ, ಅಂಥ ಬುದ್ಧನನ್ನು ತೋರಿಸಿರುವ ಮತ್ತೊಂದು ಆದಿಮ ಜ್ಯೋತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಇಲ್ಲೇ ಪಕ್ಕದಲ್ಲೇ ಇರುವಂತಹ ಬಸವಣ್ಣ. ಸೊ ಈ 3 ಜನರ ಆಡುಂಬಲ, ಬುದ್ಧ, ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್, ಇವರು ಇಲ್ಲೇ ಇದ್ದಾರೇನೋ ಅನಿಸೋ ಹಾಗೆ ಇವತ್ತು ಅನ್ನಿಸ್ತಾ ಇದೆ. ಈ ಸಂಭ್ರಮ ಮತ್ತು ಈ ಆಚರಣೆ ಇದು ಎಲ್ಲವೂ ಸಹ ಒಂದು ಜಾಗೃತಿಯಾಗಿ ಪರಿವರ್ತನೆ ಆಗಲಿ. ಮತ್ತು ಬುದ್ಧ ಸದಾಕಾಲ ಹೇಳಿದ್ದಾನೆ, ಪ್ರಜ್ಞಾ ಅಂತಂದರೆ ಸದಾ ಎಚ್ಚರದಲ್ಲಿರುವ ಸ್ಥಿತಿ, ಸದಾ ಜಾಗೃತಿಯಲ್ಲಿರುವ ಸ್ಥಿತಿ ಅಂತ. ಅಂಥ ಒಂದು ಜಾಗೃತಿ ನಮ್ಮಲ್ಲಿ ಮೂಡಲಿ. ಈ ಹಿಂಸೆ ಎಲ್ಲ ಹೋಗಲಿ. ನಮಗೆ ಯುದ್ಧ ಬೇಡ, ನಮಗೆ ಬುದ್ಧ ಬೇಕು. ಮತ್ತು ನಮಗೆ ಯಾವುದೋ ಆಮ ಈಮ ಎಲ್ಲ ಬೇಕಾಗಿಲ್ಲ. ಈ ಎಲ್ಲ ಮಾಗಳನ್ನು ಬಿಟ್ಟು ನಮಗೆ ಭೀಮ ಒಂದೇ ಸಾಕು, ಭೀಮ ಮಾರ್ಗ ಅದಿದ್ದರೆ ಸಾಕು. ಈ ಒಂದು ಜಾಗೃತಿ ಎಲ್ಲರಲ್ಲೂ ಮೂಡಬೇಕಾಗಿದೆ ಅಂತ ಅನಿಸುತ್ತೆ. ಎಲ್ರಿಗೂ ಸಪ್ರೇಮ್ ಜೈ ಭೀಮ್. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಲಬುರಗಿ ನಗರದಲ್ಲಿ ಈ ದೇಶಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥ, ಈ ರಾಜಪ್ರಭುತ್ವವನ್ನು ತೆಗೆದು ಪ್ರಜೆಗಳಿಗಾಗಿ ಅವರಿಗೆ ಒಂದು ಪ್ರಭುತ್ವವನ್ನು ನಿರ್ಮಾಣ ಮಾಡಿರ್ತಕ್ಕಂಥ, ಸಂವಿಧಾನದ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಅವರ ವ್ಯಕ್ತಿ ಗೌರವದಿಂದ ಬದುಕನ್ನು ಕಟ್ಟಿಕೊಳ್ಳುವಂಥ, ಅವರ ಸ್ವಾಭಿಮಾನಕ್ಕೆ ಯಾವುದೇ ಧಕ್ಕೆ ಬರದೇ ಇರತಕ್ಕಂಥ, ಪ್ರತಿಯೊಬ್ಬನೂ ಕೂಡ ನ್ಯಾಯವಾಗಿ ಬದುಕಂಥ ಅವೆಲ್ಲವೂ ಕೂಡ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಮಹಾನಾಥವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇವತ್ತು ಜಯಂತಿಯ ನಿಮಿತ್ತವಾಗಿ ಪ್ರತಿ ವರ್ಷವೂ ಕೂಡ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವಿನೂತನವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಅದು ಕ್ರಾಂತಿ ಗೀತೆಗಳ ಮೂಲಕ ಈ ಸಮಾಜಕ್ಕೆ ಜಾಗೃತಿ ಮೂಡಿಸುವುದಾಗಿರ್ಬೋದು. ಅದರಂತೆ ಅನೇಕ ರಾಜ್ಯದ ಮತ್ತು ರಾಷ್ಟ್ರೀಯ ಎಲ್ಲ ಮಹಾನ್ ವಿಚಾರವಂತರನ್ನು ಕರೆಸಿ ಈ ಸಮಾಜಕ್ಕೆ, ಈ ನಾಡಿಗೆ ಸಂದೇಶವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಕೂಡ ಏರ್ಪಡಿಸಿರ್ತಕ್ಕಂಥದ್ದು. ಭಾಳ ವಿಶೇಷವಾಗಿ ಇವತ್ತು ಜಗತ್ತೃತ್ತದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇಡೀ ಕಲಬುರಗಿ ನಗರ ಪ್ರತಿಯೊಂದು ಸರ್ಕಲ್ಗಳಾಗಿರ್ಬೋದು, ಪ್ರತಿಯೊಂದು ಪ್ರಮುಖ ರಸ್ತೆಗಳಾಗಿರ್ಬೋದು, ಇವತ್ತು ವಿದ್ಯುತ್ ಅಲಂಕಾರದಿಂದ ಇವತ್ತು ಎಲ್ಲ ಕಲಬುರಗಿ ನಗರದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಷ್ಟೊಂದು ಅದ್ದೂರಿ, ಇಷ್ಟೊಂದು ಅಲಂಕಾರಿತ, ಇಷ್ಟೊಂದು ವಿಜೃಂಭಣೆಯಿಂದ ಇವತ್ತು ಜಯಂತಿ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಈ ಜಯಂತಿ ಉತ್ಸವ ಒಂದು ನಾಡಿನ ಹಬ್ಬ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು
ತಮ್ಮ ಕುಟುಂಬ ಸಮೇತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ತಾವು ಸಾಕ್ಷಿ ಆಗಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್, ಪ್ರಬುದ್ಧ ಭಾರತ್. ಎಲ್ರಿಗೂ ಜೈ ಭೀಮ್. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಕಲಬುರಗಿ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಹಿರಾಪುರ ಕ್ರಾಸ್ನಲ್ಲಿ ಕಳೆದ 4 ದಿನಗಳಿಂದ ಅತ್ಯಂತ ವಿಜೃಂಭಣೆ ಮತ್ತು ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಒಟ್ಟು 6 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆ 6 ದಿನಗಳಲ್ಲಿ ಇವತ್ತು 4ನೇ ದಿನ. ಮೊದಲನೇ ದಿನ ಕಾರ್ಯಕ್ರಮವನ್ನ ಈ ನಾಡಿನ ಖ್ಯಾತ ಹಿರಿಯ ಚಲನಚಿತ್ರ ನಟರಾಗಿರ್ತಕ್ಕಂತಹ ಅಶೋಕ್ ಸರ್ ಅವರೇನಂದ್ರೆ ಉದ್ಘಾಟನೆಯನ್ನ ಮಾಡಿದ್ರು. ಬೋಧಿ ವೃಕ್ಷ ಸಸಿಗೆ ನೀರೇರೋ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಆವತ್ತಿನ ದಿವಸ ಸುಮಾರು ಒಂದು 1500 ಜನ ಏನದ ಅಂದ್ರೆ 2000ವರೆಗೂ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಹಿರಿಯ ಚಲನಚಿತ್ರ ನಟ ಅಶೋಕ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೈಜ ವಿಚಾರಗಳನ್ನ ಹೇಳುವುದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೂಪದಲ್ಲಿ ಅವ್ರೇನಂದ್ರೆ ಡ್ರೆಸ್ ಕೋಡ್ ಮಾಡ್ಕೊಂಡು ಬಂದು ಬಾಬಾ ಸಾಹೇಬರ ಸಂದೇಶಗಳನ್ನ ನೀಡಿದ್ದು ಬಹಳ ವಿಶೇಷವಾಗಿತ್ತು. ಅವ್ರ ನಂತರದಲ್ಲಿ ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಆರ್ ಮಹೇಶ್ ಸರ್ ಅವ್ರೇನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಾಗಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದ ಭಾರತ ಮತ್ತು ಸಂವಿಧಾನದ ಆಶಯದ ಭಾರತವನ್ನ ನಿರ್ಮಾಣ ಮಾಡುವಲ್ಲಿ ನಿಮ್ಮೆಲ್ಲರ ಕರ್ತವ್ಯ ಏನು ಅನ್ನೋದನ್ನ ಅವರು ಸಾರಿ ಹೇಳಿದ್ರು. ಬಹಳ ಅರ್ಥಪೂರ್ಣವಾಗಿ ಅವತ್ತಿನ ದಿವಸ ಕಾರ್ಯಕ್ರಮ ಏನಂದ್ರೆ ಏರ್ಪಡಿಸಲಾಗಿತ್ತು. ಮತ್ತೆ 2ನೇ ದಿನ ಏನದಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಲಬುರಗಿಯ ಬಹಳ ಖ್ಯಾತ ವಾಗ್ಮಿಗಳು ಆಗಿರುವಂತಹ ಮತ್ತು ವಿಚಾರವಂತರು ಆಗಿರತಕ್ಕಂತಹ ಪೂಜ್ಯ ಶ್ರೀ ಕೋರ್ಣೇಶ್ವರ ಸ್ವಾಮೀಜಿ ಅವರೇನದ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನಂತೆ ಎಲ್ಲಾ ಜನ ಸಮುದಾಯಗಳಿಗೂ ಹೇಗೆ ಬಾಬಾ ಸಾಹೇಬರು ಅವಶ್ಯಕವಾಗಿದ್ದಾರೆ, ಬಾಬಾ ಸಾಹೇಬರ ಜೊತೆನಲ್ಲಿ ನಾವು ಮಹಾತ್ಮ ಜ್ಯೋತಿಬಾ ಫುಲೆ, ಛತ್ರಪತಿ ಶಾಹು ಮಹಾರಾಜ್ ಮತ್ತು ಇನ್ನಿತರ ಎಲ್ಲ ಮಹಾಪುರುಷರ ಚಿಂತನೆಗಳನ್ನ ಅಳವಡಿಸಿಕೊಳ್ಳುವಂಥದ್ದು ಬಹಳ ಅವಶ್ಯಕವಾಗಿದೆ ಅನ್ನುವಂಥ ಸಂದೇಶವನ್ನ ಹೇಳೋ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವಂತಹ ವಿಚಾರವನ್ನ ಈ ವೇದಿಕೆ ಮೂಲಕ ಬಿತ್ತಲಾಗ್ತಾ ಇದೆ. ನಾವು ಅಂಧಕಾರದ ಅಂಬೇಡ್ಕರ್ ಅವರನ್ನ ಬಿಟ್ಟು, ಮೌಢ್ಯದ ಅಂಬೇಡ್ಕರ್ ಅವರನ್ನ ಬಿಟ್ಟು, ನಾವು ಬರವಣಿಗೆಯ ಅಂಬೇಡ್ಕರ್, ವೈಜ್ಞಾನಿಕ ದೃಷ್ಟಿಕೋನದ ಅಂಬೇಡ್ಕರ್ ಮತ್ತು ಸರ್ವ ಜನಾಂಗದ ನಾಯಕ ಅಂಬೇಡ್ಕರ್ ಅವರನ್ನ ಮತ್ತು ಬೌದ್ಧ ಅನುಯಾಯಿ ಅಂಬೇಡ್ಕರ್ ಅವರನ್ನ, ಸಂವಿಧಾನದ ಆಶಯದ ಅಂಬೇಡ್ಕರ್ ಅವರನ್ನ ಬಿತ್ತುವಂತಹ ಸಂದೇಶ ಈ ವೇದಿಕೆ ಮೂಲಕ 6 ದಿನಗಳಲ್ಲಿ ನಡೀತಾ ಇದೆ. ಇಡೀ ರಾಜ್ಯದ ಜನತೆ, ಜಿಲ್ಲೆಯ ಜನತೆ ನಮಗೆ ಬಹಳ ಧನಾತ್ಮಕವಾಗಿರ್ತಕ್ಕಂತಹ ಏನದ ಅಂದ್ರೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಅನೇಕ ಮಾಧ್ಯಮದ ಬಂಧುಗಳು ಕೂಡ ನಮ್ಮನ್ನ ಸಹಕರಿಸ್ತಾ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.